ಯಾವ ಬ್ರಿಟಿಷರು ಅಲ್ಲ. ಪಠ್ಯ ಪುಸ್ತಕದಲ್ಲಿ ರೈಲ್ವೆ ಕೊಟ್ಟದ್ದು ಬ್ರಿಟಿಷರು ಯಾಕೆ ಹಾಕಬೇಕಿಂತ ಗುಲಾಮ ದೇಶಕ್ಕೆ ರೈಲ್ವೆ ಅಂತ ಹೇಳ್ತಾ ಇದ್ರು. ನಾನಾ ಶಂಕರ್ ಶೆಟ್ ಠಾಣೆಯಲ್ಲಿ ಮೊಟ್ಟ ಮೊದಲೇ ಬಾಗಿ ತನ್ನ ಹಣದಿಂದ ರೈಲ್ವೆ ಪಟ್ರಿಗಳನ್ನು ಹಾಕಿದ್ರು ಟಾಟಾರವರ ಸಹಯೋಗದೊಂದಿಗೆ. ಮಹಿಳೆಯರಿಗೋಸ್ಕರ ಸಂಸ್ಕೃತ ಗುರುಕುಲವನ್ನು ಅಂದಿನ ಕಾಲದಲ್ಲಿ ನಿರ್ಮಿಸಿದವರು ಎಂಥ ದೂರದೃಷ್ಟಿ. ನಾವು 500 ವರ್ಷಗಳ ಕಾಲ ಮಾಸ್ ಮರ್ಡರ್ ಜನೋಸೈಡ್ಗೆ ಒಳಗಾಗಿ ನಾವಿಲ್ಲಿ ಬೆಂಗಳೂರು, ಮಂಗಳೂರು, ಕಾರವಾರಕ್ಕೆ ಬಂದು ತಲುಪಿದ್ದೇವೆ. ಧೌತಪದಾಂ ಹಿಮಾಲಯ ಕಿರೀಟಿಣಿಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನಾನು ಒಂದು 2 ನಿಮಿಷ ನಿಮ್ಮ ಅಟೆನ್ಷನ್ ಅನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಯಸ್ತೀನಿ. ಇಷ್ಟು ದೊಡ್ಡ ಕಾರ್ಯಕ್ರಮ, ಅಷ್ಟೆಲ್ಲ ಸ್ಟಾಲ್ಗಳನ್ನು ಹಾಕಿರುವಂಥದ್ದು, ನನಗೆ ಈ ವೇದಿಕೆಯಲ್ಲಿ ಕೂತ್ಕೊಂಡಾಗ ಪುಷ್ಪಾ ಮಾಮಿಯನ್ನು ನೋಡಿದ್ರೆ ಬಹಳ ನಾಚಿಕೆ ಆಗ್ತಿತ್ತು ನನಗೇನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಆರ್ಗನೈಸೇಷನ್ ಮಾಡಿದ್ದಾರೆ. ಕೇವಲ 35 ವರ್ಷದ ಯುವತಿ, ಅಂದ್ರೆ ಸುಮಾರು ಒಂದು 50 ವರ್ಷದ ಹಿಂದೆ ಅಂತ ಅಂದ್ಕೊಳ್ತೀನಿ. ನಮ್ಮಂಥ ಯುವಕರಿಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಇಷ್ಟು ಜನರನ್ನು ಸೇರಿಸಬೇಕು, ಬೆಳಗ್ಗೆ 10ರಿಂದ ಈಗಿನ ಗಂಟೆ ತನಕ ಆ ಕುರ್ಚಿಗಳನ್ನು ಕಾಯ್ದಿರಿಸಬೇಕು, ಕೂತ್ಕೊಳಿಸಬೇಕು, ಜನರಲ್ಲಿ ಕಟ್ಟಿ ಕೂತ್ಕೊಳಿಸಬೇಕು, ಯಾರು ಎದ್ದು ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ನಿಮಗೂ ಕೂಡ ಗೊತ್ತಿದೆ, ಪುಷ್ಪಾ ಮಾಮಿ ಅವರ ಒಂದು ನಾಯಕತ್ವ ಕಾರಣ. ಆದ್ರೆ ಅವರು ಒಪ್ಪಿಕೊಳ್ತಾ ಇಲ್ಲ. ನಾನಲ್ಲ ಅಂತೆ, ತಾನಲ್ಲ, ಸ್ತ್ರೀ ಶಕ್ತಿ ಅಥವಾ ನಮ್ಮ ಸಮಾಜದ ಮಹಿಳೆಯರೇ ನನ್ನೊಟ್ಟಿಗೆ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಇದೇ ಬೇಕಿರೋದು ಸ್ವಾಮಿ, ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ. ನಾನು ಮಾಡಿದೆ, ನೀನು ಮಾಡಿದೆ, ನಾನೇ ಮಾಡಿರುವಂಥದ್ದು ಇಲ್ಲ ಅವರಲ್ಲಿ. ಅದಕ್ಕೋಸ್ಕರ ಸಮಾಜ ಕಟ್ಟಿ ಬೆಳೆಸುವುದು ಹೇಗೆ ಅಂತ ಹೇಳಿದ್ರೆ ಇದೇ ಉದಾಹರಣೆ. ಅದಕ್ಕೋಸ್ಕರ ನಾನು ಅವರನ್ನು ಸ್ವಲ್ಪ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದೆ. ಅವ್ರು ಹೇಳ್ತಾರೆ ನಾನಲ್ಲ ನೀವೇ ಅಂತ. ಈ ಭಾವನೆ ಇದ್ದರೆ ಮಾತ್ರ ಯಾವುದೇ ಸಮಾಜ ಬೆಳೀಲಿಕ್ಕೆ ಸಾಧ್ಯ. ಯಾವುದೇ ಸಮಾಜ ಬೆಳೆಯೋದಕ್ಕೆ ಸಾಧ್ಯವಾಗಬೇಕಾದ್ರೆ ನಾನಲ್ಲ ನೀನೇ ಅನ್ನತಕ್ಕಂಥದ್ದು. ನಾವೆಲ್ಲ ವಿದ್ಯೆ ಪಡಿತೀವಿ. ಇವಾಗಿನ ವಿದ್ಯೆಯ ವಿಷಯ ವಸ್ತು ಏನು ಅಂತ ಹೇಳಿದ್ರೆ, ನನಗೆ ಮುಂದೆ ಎಷ್ಟು ಪ್ಯಾಕೇಜ್ ಸಿಗುತ್ತೆ ಅದಕ್ಕೋಸ್ಕರ ವಿದ್ಯೆ ಅಂತ. ಆದರೆ ನಮ್ಮ ಹಿರಿಯರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾಧ ನಮಾಪ್ನೋತಿ ಧನಾಧರ್ಮಂ ತಥ ಸುಖಂ. ವಿದ್ಯೆಯ ಗುರಿ ಕೇವಲ ಉದ್ಯೋಗ ಅಥವಾ ಹಣ ಅಲ್ಲ. ವಿದ್ಯೆ ಮನುಷ್ಯನನ್ನು ವಿನಯಶೀಲನಾಗಿ ಮಾಡುತ್ತೆ. ವಿನಯದಿಂದ ಸಮಾಜದಲ್ಲಿ ಯೋಗ್ಯತೆ ಬರುತ್ತೆ. ಅದರಿಂದ ದೊರೆಯುವ ಸಂಪತ್ತು ಧರ್ಮ ಮಾರ್ಗದಲ್ಲಿ ಬಳಕೆಯಾಗಬೇಕು. ಅಂತೆಯೇ ಜೀವನದಲ್ಲಿ ನಿಜವಾದ ಸುಖ ಸಿಗುತ್ತೆ ಅಂತ. ಒಂದು ಸಮಾಜ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪತ್ರಂ ಬಲಿಯಂ ದದ್ಯಾತ್ ದೈವೋ ದುರ್ಬಲ ಘಾತಕಃ. ಅರ್ಥ ಏನು ಗೊತ್ತೇನೋ? ಈ ಬಲಿ ಕೊಡ್ತಾರಲ್ಲ, ಕುದುರೆಯನ್ನು ಬಲಿ ಕೊಡೋದಿಲ್ವಂತೆ, ಆನೆಯನ್ನು ಬಲಿ ಕೊಡೋದಿಲ್ಲ, ಹುಲಿಯನ್ನಂತೂ ಅಬ್ಬಬ್ಬ ಬೇಡ ಕೊಡೋದಿಲ್ಲ. ಬಲಿ ಕೊಡೋದು ಆ ಎಳೆ ಕುರಿಮರಿಯನ್ನು. ಯಾಕೆ ಗೊತ್ತಾ? ಆ ದೇವರು ಕೂಡ ಬಲಿ ತಕೊಳ್ಳೋದು ಆ ಎಳೆ ಕುರಿಮರಿಯನ್ನು. ಯಾಕೆ ಅಂತ ಹೇಳಿದ್ರೆ ಬಲಹೀನವಾಗಿರುತ್ತೆ. ನಮ್ಮ ಸಮಾಜ ಎಷ್ಟು ಬಲಹೀನವಾಗಿರುತ್ತೋ ನಮ್ಮನ್ನು ಬಲಿ ತಗೊಳ್ಳಿಕ್ಕೆ ಬಹಳಷ್ಟು ಜನ ಹೊರಗಡೆ ನಿಂತಿರ್ತಾರೆ. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಕಾರಣ ನಾವಾಗಬಾರ್ದು. ನಮ್ಮಲ್ಲಿ ಇಂಥ ಸಂಘಟನೆ ಬೆಳಿಬೇಕು. ಇವತ್ತು ಒಂದಷ್ಟು ಸಾವಿರ ಸಂಖ್ಯೆಯಲ್ಲಿ ನಾವಿಲ್ಲಿ ಬಂದಿದ್ದೀವಿ. ಆದರೆ ಬೆಂಗಳೂರಿನಲ್ಲಿ ಇಷ್ಟೇ ಜನ ಇರೋದಾ? ಇಲ್ವಲ್ಲ. ಯಾರೋ ಒಬ್ರು ಇಂಥ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಮನೆಯಲ್ಲಿ ಸುಖವಾಗಿರ್ತೀವಿ. ಆದ್ರೆ ಯಾರೋ ಒಬ್ರು ಎದ್ದು ನಿಂತು ಇಂಥ ಕೆಲಸ ಮಾಡುವಾಗ ಅವರಿಗೆ ಇಲ್ಲಿ ಕುಳಿತುಕೊಂಡು ಬಂದು ಪುಷ್ಪ ಮಾಮಿಯೋ ಅಥವಾ ಅವರ ಸಂಗಡಿಗರಿಗೋ ಬಂದು ಕೂತ್ಕೊಂಡು ಅವರ ಆದರಾತಿಥ್ಯವನ್ನೇ ಬೆಳೆಸ್ಕೊಂಡು ತಕೊಂಡು ಹೋದ್ರೂ ಸಾಕಾಗುತ್ತೆ. ನಾವು ಮಾಡಿದ ಕೆಲಸ ಸಾರ್ಥಕ ಅಂತ, ನಾವು ಮಾಡಿದ ಕೆಲಸ ಸಾರ್ಥಕ ಅಂತ. ಅದಕ್ಕೋಸ್ಕರ ನನ್ನ ಮಾತಿಗೆ ವಿರಾಮ ಕೊಡುವುದಕ್ಕಿಂತ ಮುಂಚೆ ಸಮಾಜದಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಅಬ್ರಹಾಂ ಲಿಂಕನ್
ಯಾರು 1806ರಿಂದ 1865 ಅಮೆರಿಕದಲ್ಲಿ ಅಧ್ಯಕ್ಷರಾಗಿದ್ರು. ಅವ್ರು ಹೇಳಿದ್ರು, ಅವರ ಪ್ರಮಾಣ ವಚನವನ್ನು ಪಡೆದಂಥ ಸಂದರ್ಭದಲ್ಲಿ ಹೇಳಿದರು, ನನ್ನ ದೇಶ ಅನೇಕ ಗೃಹ ಯುದ್ಧಗಳಿಂದ ಈಗಷ್ಟೇ ಹೊರಗಡೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಯಾರು, ನನ್ನ ಹೊಸ ಸರ್ಕಾರ ಬರ್ತಾ ಇದೆ, ನೀವು ಯಾರು, ಈ ದೇಶ ನನಗೇನು ಕೊಡ್ತೋ, ಈ ದೇಶದಿಂದ ನಾನೇನು ಪಡೆದುಕೊಂಡೆ ಅದನ್ನು ಮಾತ್ರ ಕೇಳಬೇಡಿ, ಏನು ಆಗಬೇಕು ನಿಮ್ಮ ಉದ್ದೇಶ ಅಂತ ಹೇಳಿದರೆ, ನಾನೇನು ಈ ದೇಶಕ್ಕೆ ಕೊಡಬಲ್ಲೆ, ನನಗೆ ಈ ದೇಶದಿಂದ ಪಡೆದುಕೊಂಡು ಬೆಳೆದೆ ಅನ್ನುವಂಥದ್ದಕ್ಕಿಂತಲೂ ನಾನು ಎಷ್ಟು ಸಮರ್ಥನಾಗಿ ಬೆಳೆದೆ, ಈ ದೇಶಕ್ಕೋಸ್ಕರ ಏನು ಕೊಡಬಲ್ಲೆ ಅನ್ನುವಂಥದ್ರಲ್ಲಿ ಇರಲಿ, ಇಡೀ ವಿಶ್ವದ ದೊಡ್ಡಣ್ಣನಾಗಿ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾರೆ. 200 ವರ್ಷದ ಹಿಂದೆ ಹೇಳಿದ ಮಾತು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕೊನೆಯ ಲೈನಿಗೆ ಬರ್ತಾ ಇದ್ದೀನಿ. ಬೆಂಗಳೂರಿನ ನಿರ್ಮಾತೃ ಯಾರು? ಕೆಂಪೇಗೌಡ. ನೆನಪಿದೆ ಅಲ್ಲ, ಗೊತ್ತಿದೆ ನಮಗೆ. ನಿಮ್ಮ ಅಟೆನ್ಷನ್ ನಾನು ಒಂದ್ಸತಿ ನನ್ನ ಕಡೆ ತಿರುಗಬೇಕು ಅವಶ್ಯವಾಗಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಈಗಷ್ಟೇ ಈ ಮಹಾನ್ ಕಲಾವಿದರಲ್ಲಿ ಒಬ್ಬರು ಅವ್ರ ಫೋಟೋ ಇತ್ತು. ಮುಂಬೈ ವಿಶ್ವದ ಅತ್ಯಂತ ದೊಡ್ಡ ನಗರಿ. ನಮಗೆಲ್ಲ ಗೊತ್ತಲ್ಲ ಮುಂಬೈನ ಅಗಾಧತೆ ಎಷ್ಟು ದೊಡ್ಡದಿದೆ ಅಂತ. ಆದರೆ ಆ ಮುಂಬೈ, ಆಧುನಿಕ ಮುಂಬೈನ ನಿರ್ಮಾತೃ ಯಾರು ಗೊತ್ತಾ? ನಾನಾ ಶಂಕರ್ ಶೇಠ್. ಗೊತ್ತಿದೆಯಾ ಯಾರು? ನಮ್ಮ ದೈವಜ್ಞ ಬ್ರಾಹ್ಮಣ ರೀ. ನಮ್ಮ ದೈವಜ್ಞ ಬ್ರಾಹ್ಮಣ ಮುಂಬೈಯನ್ನು ನಿರ್ಮಾಣ ಮಾಡಿದ್ರು. ನಮ್ಗೆ ಗೊತ್ತೇ ಇಲ್ಲದಿದ್ರೆ ಈ ವಿಷಯವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಲ್ವಾ? ಓರ್ವ ದೈವಜ್ಞ ಬ್ರಾಹ್ಮಣ ಮುಂಬೈನ ನಿರ್ಮಾತ್ರ. ಅವನ ಹೆಸರಿನಲ್ಲಿ ಮುಂಬೈನಲ್ಲಿ ದೊಡ್ಡ ಬ್ರಿಡ್ಜ್ ಇದೆ. ಇವತ್ತು ವಿಕ್ಟೋರಿಯಾ ಸ್ಟೇಷನ್ ಅಂತ ಏನು ಹೆಸರಿದೆ ಅದನ್ನು ಬದಲಾವಣೆ ಮಾಡಿ ಶಂಕರ್ ಶೇಠ್ ಅಂತ ಹೆಸರು ಇಡಬೇಕು ಅನ್ನತಕ್ಕಂಥ ಒಂದು ವಿಚಾರಕ್ಕೆ ಬರ್ತಾ ಇದ್ದಾರೆ. ನಮ್ಗೆ ಗೊತ್ತಿರಬೇಕು, ನಾವು ಹೇಳಬೇಕು, ಅದನ್ನು ನಾವು ಹೇಳಬೇಕು. ಇವರು ಕೂಡ 1865ರಲ್ಲಿ ಸುಮ್ಮನೆ ಮುಂಬೈನ ನಿರ್ಮಾತ್ರ ಅಂತ ಹೇಳುವುದಲ್ಲ ರೀ. ಇವತ್ತಿನ ಭಾರತದ ರೈಲ್ವೆ ಭಾರತಕ್ಕೆ ಬರಬೇಕಾದ್ರೆ ಮೊಟ್ಟ ಮೊದಲು ಕೊಡುಗೆ ಕೊಟ್ಟದೆ ಶಂಕರ್ ಶೇಠ್, ದೈವಜ್ಞ ಬ್ರಾಹ್ಮಣ. ದೊಡ್ಡದಾಗಿರ್ತಕ್ಕಂಥ ರೈಲ್ವೆ ನೆಟ್ವರ್ಕ್ ಇದೆಯಲ್ಲ, ಅದಕ್ಕೆ ಮೊಟ್ಟ ಮೊದಲು ಕೊಡುಗೆ ಕೊಟ್ಟದ್ದು ಶಂಕರ್ ಶೇಠ್. ಗೊತ್ತಿರಬೇಕು ನಮ್ಗೆ. ಯಾವ ಬ್ರಿಟಿಷರು ಅಲ್ಲ. ಪಠ್ಯ ಪುಸ್ತಕದಲ್ಲಿ ರೈಲ್ವೆ ಕೊಟ್ಟದ್ದು ಬ್ರಿಟಿಷರು ತರ್ಲಿಕ್ಕೆ ಬಿಡ್ಲಿಲ್ಲ. ಯಾಕೆ ಹಾಕಬೇಕು ಇಂಥ ಗುಲಾಮ ದೇಶಕ್ಕೆ ರೈಲ್ವೆ ಅಂತ ಹೇಳ್ತಾ ಇದ್ರು. ನಾನಾ ಶಂಕರ್ ಶೇಠ್ ಠಾಣೆಯಲ್ಲಿ ಮೊಟ್ಟ ಮೊದಲೇ ಬಾಗಿ ನಮ್ಮ ಇವ್ರಿಗೆ ಗೊತ್ತು, ಆ ಭಾಗದವರವರು ತನ್ನ ಹಣದಿಂದ ರೈಲ್ವೆ ಪಟ್ರಿಗಳನ್ನು ಹಾಕಿದ್ರು ಟಾಟಾರವರ ಸಹಯೋಗದೊಂದಿಗೆ. ಇದು ನಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಮಹಿಳೆಯರಿಗೋಸ್ಕರ ಸಂಸ್ಕೃತ ಗುರುಕುಲವನ್ನು ಅಂದಿನ ಕಾಲದಲ್ಲಿ ನಿರ್ಮಿಸಿದವರು ಎಂಥ ದೂರದೃಷ್ಟಿ. ಆದರೆ ತದನಂತರ ಅಂಥ ಒಬ್ಬ ಹಿರಿಯ ಮುತ್ಸದಿ ನಮ್ಮ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ. ನಮ್ಮ ಸಮಾಜದ ಶಕ್ತಿ ಕೂಡ ಸ್ವಲ್ಪ ಜನಸಂಖ್ಯೆಯಲ್ಲಿ ಕಡಿಮೆ ಇರಬಹುದು. ಆದರೆ ಒಂದು ಹೇಳ್ತೀನಿ, ಎದೆತಟ್ಟಿ ಹೇಳ್ತೀನಿ, ನಮ್ಮ ಸಮಾಜ ಒಬ್ಬನೇ ಒಬ್ಬ ಸಾಮಾಜಿಕವಾಗಿರ್ತಕ್ಕಂಥ ದುರುಳನ್ನು ಕೊಡಲಿಲ್ಲ. ನಮ್ಮ ಸಮಾಜದಲ್ಲಿ ಯಾವುದೇ ಲ್ಯಾಡನ್ನೋ, ಯಾವುದೇ ಕೊಲೆಗಡೆಗನೋ, ಯಾವುದೇ ಮಾಸ್ ಮರ್ಡರ್ ಹುಟ್ಟಲಿಲ್ಲ. ಆದರೆ ನಾವು 500 ವರ್ಷಗಳ ಕಾಲ ಮಾಸ್ ಮರ್ಡರ್, ಜನೋಸೈಡ್ಗೆ ಒಳಗಾಗಿ ನಾವು ಇಲ್ಲಿ ಬೆಂಗಳೂರು, ಮಂಗಳೂರು, ಕಾರವಾರಕ್ಕೆ ಬಂದು ತಲುಪಿದ್ದೇವೆ. ಇದನ್ನೂ ಮರಿಬಾರ್ದು. ನಾವು ಕುಲದೇವತೆಗೆ ಹೋಗ್ತೀವಲ್ಲ, ಆದರೆ 500 ವರ್ಷಗಳ ಹಿಂದೆ ಏನಾಯಿತು ಆ ಇತಿಹಾಸನೂ ಹೇಳಬೇಕು. ಬಹಳಷ್ಟು ವಿಷಯಗಳನ್ನು ಮಾತಾಡಬೇಕಂತಿದ್ದೆ, ಆದರೆ ತುಂಬ ಮಾತಾಡಿದರೆ ನನ್ನ ಕಂಠಕ್ಕೂ ನಿಮ್ಮ ತಾಳ್ಮೆಗೂ ಜಗಳ ಆಗಬಹುದು ಅಂತ ನನ್ನ ಮಾತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ನನಗೆ ಇಲ್ಲಿ ಅವಕಾಶಕ್ಕೋಸ್ಕರ ವಂದಿಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.